ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 19ನೇ ಬ್ಯಾಚ್ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿದ್ರೆ ಈಸಿ, ಕಲಿಲ್ಲ ಅಂದರೆ ಆಲ್ವೇಸ್ ಯು ವಿಲ್ ಇಟ್ ಬೆಟರ್ ಆ್ಯಂಡ್ ಲೈಕ್ ಟಫೆಸ್ಟ್ ಟೈಮ್ ಇನ್ ದ ಸ್ಟಾಕ್ ಮಾರ್ಕೆಟ್. ಬಿಕಾಸ್ ಮಾರ್ಕೆಟಲ್ಲಿ ನೀವು ಕಲಿಯೋವರೆಗೂ ನಿಮಗೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ಸ್ನ ಮಾಡೋದಿಲ್ಲ. ಓಕೆನಾ? ಸೊ ನಿಮಗೆ ಆರಾಮ್ಸೆ ಫಸ್ಟ್ ಕಲಿಯೋ ಕಡೆ ಫೋಕಸ್ ಮಾಡಿ. ಯು ಆಲ್ವೇಸ್ ಮೇಕ್ ಪ್ರಾಫಿಟ್. ಸೊ ಕಲಿಯೋದು ಅಂತ ಯಾವಾಗಲೂ ಹೇಳ್ತಲೇ ಇರ್ತೀನಿ. ಸಿಂಪಲ್ಲು ಏನಕ್ಕೆ ಅದನ್ನು ಹೇಳ್ತೀನಿ ಎಂದು ನೀವು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಮಾರ್ಕೆಟ್ನ ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಇಟ್ಸ್ ಆಲ್ವೇಸ್ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಓಕೆನಾ? ಸೊ ಇವತ್ತಿಂದು ಲೆಟ್ಸ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬೋಣ. ದೆನ್ ವಿ ವಿಲ್ ಸಿ. ಸಿಂಗಲ್ ಟ್ರೇಡು ಆಲ್ಮೋಸ್ಟ್ 13 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಈಸಿ ಸಿಂಪಲ್ ಟ್ರೇಡು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದ್ರ ಪ್ರಕಾರ. ಲೆಟ್ ರಿಫ್ರೆಶ್ ಇಟ್ಟು ಆಯಿತು. ಓಕೆ, ಲೆಟ್ಸ್ ಕ್ಲೋಸ್ ಇಟ್ ಅಪ್. ಸೊ ಕ್ಲೋಸ್ ದ ಪೋರ್ಟಲ್. ಸೊ ಇವತ್ತು ಎಕ್ಸಾಮ್ದು ಆಲ್ಮೋಸ್ಟ್ ಒಂದು ಸ್ಟಿಲ್ ಸ್ಮಾಲ್ ಲಾಸಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಒಂದು 3,00,000 ಅದನ್ನು ಕವರ್ ಮಾಡುವ. ಮಾರ್ಕೆಟ್ ಗೋಲ್ಡ್ ಬಂದ ಮೇಲೆ ನೋಡೋಣ. ಸೊ ಲೆಟ್ ಸಿ. ಅದು ಗೋಲ್ಡ್ ವಿಡಿಯೋದಲ್ಲಿ ನಿಮಗೆ ಗೈಡ್ ಮಾಡ್ತೀನಿ. ಸೊ ಇದು ಇಂಡಿಯನ್ ಮಾರ್ಕೆಟ್ದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಇದನ್ನು ನಿಮಗೆ ಹೇಳ್ತೀನಿ. ಓಕೆನಾ? ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದೆ, ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ. ಇಫ್ ಇಟ್ ಈಸ್ ಬ್ರೇಕ್ಸ್ ಡೆಫಿನೆಟಾಗಿ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್. ಓಕೆನಾ? ಸೊ ಸಪೋಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಸಡನ್ನಾಗಿ ಕೆಳಗಡೆ ಬಂದರೆ ವೆಯ್ಟ್ ಮಾಡಿ. ಮಾರ್ಕೆಟು ಅಗೇನ್ ರಿಟ್ರೇಸ್ ಆ್ಯಂಡ್ ಇಟ್ ವಿಲ್ ಗೋ ಡೌನ್ ಸೈಡ್ ಓನ್ಲಿ ಅಂತ. ಓಕೆನಾ? ಸೊ ಒಂದು ರಿಜೆಕ್ಷನ್ ಆಗಿ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇದೆ ಅನ್ನೋದು ನಿಮಗೆ ಎರಡೂ ಕ್ಲಿಯರಾಗಿ ಹೇಳಿದ್ದೆ ನಾನು. ಏನಾಗ್ಬೋದು ಮಾರ್ಕೆಟಲ್ಲಿ, ಮಾರ್ಕೆಟ್ ಮೆಜಾರಿಟಿ ಥಿಂಗ್ಸ್ ಏನಾಗ್ಬೋದು ಅಂತ. ಸೊ ಅದ್ರ ಪ್ರಕಾರನೇ ಹೇಳೋದಾದರೆ ಮಾರ್ಕೆಟಲ್ಲಿ ಇಟ್ಸ್ ಎ ಕ್ಲಿಯರ್ ಕಟ್. ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಇಫ್ ಮಾರ್ಕೆಟ್ಸ್ ಕಮ್ ಡೌನ್ ಒನ್ಸ್ ಡೇ ಲೋನ ಪ್ರೀವಿಯಸ್ ಡೇದು ಲೋ ಏನಿತ್ತು ಅದು ಬ್ರೇಕ್ ಡೌನ್ ಆದ್ರೂ ಅದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ. ನನಗೆ ಗೊತ್ತಿತ್ತು ಮಾರ್ಕೆಟ್ ಮ್ಯಾಕ್ಸಿಮಮ್ ಇಲ್ಲಿಂದಲೇ ಸಪೋರ್ಟ್ ತೊಗೊಂಡು ಹೋಗೋ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲಿ ಟ್ರೇಡ್ ಮಾಡಿದರೆ ಯು ಆರ್ ಇನ್ ಲಾಸ್. ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಅಂತ ಎಕ್ಸಾಕ್ಟಾಗಿ ವೆಯ್ಟ್ ಮಾಡಿದೆ. ಅಗೇನ್ ಬ್ಯಾಕ್ ಟು ಮೈ ಲೆವೆಲ್. ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂತು. ದಿಸ್ ಲೆವೆಲಲ್ಲಿ ಐ ಕ್ಯಾಪ್ಚರ್ಡ್ ಮೈ 13 ಪಾಯಿಂಟ್ಸ್ ಆ್ಯಂಡ್ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ವೆರಿ ಸಿಂಪಲ್. ಬಿಕಾಸ್ ವೆಯ್ಟ್ ಮಾಡಿ ಪೇಷನ್ಸ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ಲಾಜಿಕ್ ನಿಮಗೆ ಸ್ಟೂಡೆಂಟ್ಸಿಗೆ ಹೇಳಿದ ಪ್ರಕಾರನೇ ನಿಮಗೂ ಗೈಡ್ ಮಾಡೋದಾದರೆ ಮಾರ್ಕೆಟ್ ಏನು ಮಾಡಿದೆ ಲಾಸ್ಟ್ 2 ಡೇಸಿಂದ. ಇಫ್ ಇಟ್ ಸಿ ಇಟ್ ಇನ್ ಹೈಯರ್ ಟೈಮ್ ಫ್ರೇಮ್ ನೋಡೋದು ತುಂಬಾ ಇಂಪಾರ್ಟೆಂಟು. ಮಾರ್ಕೆಟು ಫುಲ್ ಬ್ಯಾಕ್, ಅಪ್ಸೈಡ್, ಫುಲ್ ಬ್ಯಾಕ್, ಅಪ್ಸೈಡ್, ಫುಲ್ ಬ್ಯಾಕ್, ಅಪ್ಸೈಡ್, ಫುಲ್ ಬ್ಯಾಕ್. ಸೊ ಇವಾಗ ನಿಮಗೆ ಏನು ಹೇಳ್ತಿದೆ ಮಾರ್ಕೆಟು? ಸೊ ಕಂಟಿನ್ಯೂಸ್ ಆಗಿ ನಾನು ಅಪ್ಸೈಡ್ ಬಂದಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಮೇಜರ್ ಪುಲ್ ಬ್ಯಾಕಿಂದ ಮಾರ್ಕೆಟ್. ಸೊ ಪುಲ್ ಬ್ಯಾಕ್ ಕೆಳಗಡೆಗೆ ಬಂದಿದೆ ಅಂದರೆ ಫಸ್ಟ್ ಬೈಯರ್ಸೇ ಆಕ್ಟಿವೇಟ್ ಆಗ್ತಾರೆ, ಆಮೇಲೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ. ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಅಂತ. ಇವಾಗ ಮಾರ್ಕೆಟ್ ಏನು ಮಾಡ್ಬೋದು? ನನ್ನ ಪ್ರಕಾರ ಮಾರ್ಕೆಟ್ ಇವತ್ತು ಇಲ್ಲೇ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ನಾವು ಬೈಯರ್ಸ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲ. ಬೈಯರ್ಸ್ ಅಷ್ಟು ಸ್ಟ್ರೆಂತ್ ಇದ್ದರೆ ಮಾರ್ಕೆಟ್ ಈಸಿಲಿ ಇಟ್ ವಿಲ್ ಬ್ರೇಕ್ಔಟ್ ದಿಸ್ ಲೆವೆಲ್. ಓಕೆನಾ? ಈಸಿಯಾಗಿ ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿ ಅಪ್ಸೈಡ್ ಹೋಗ್ತಿತ್ತು. ಮಾರ್ಕೆಟಲ್ಲಿ ಏನಾದರೂ ಬೈಯರ್ಸ್ದು ಸ್ಟ್ರೆಂತ್ ಇದ್ದಿದ್ರೆ ವೆರಿ ಈಸಿಯಾಗಿ ಮಾರ್ಕೆಟು ಡೆಫಿನೆಟಾಗಿ ಅಪ್ಸೈಡ್ ಮೂವ್ ಆಗ್ತಿತ್ತು. ಸೊ ಮಾರ್ಕೆಟು ಅಪ್ಸೈಡು ಮೂವ್ ಆಗ್ತಿಲ್ಲ. ಸೊ ಮಾರ್ಕೆಟ್ಗೆ ಸೆಲ್ಲರ್ಸ್ಗೆ ಅಷ್ಟು ಸ್ಟ್ರೆಂತ್ ಇದ್ದರೆ ಇವತ್ತಿನ ಲೋನು ಕೂಡ ಬ್ರೇಕ್ ಡೌನ್ ಮಾಡಿಸೋ ಚಾನ್ಸಸ್ ಇತ್ತು. ಎರಡೂ ಆಗ್ತಿಲ್ಲ. ಇವಾಗ ಏನಾಗುತ್ತೆ? ನಾಳೆ ಎಕ್ಸ್ಪೈರಿ ಇದೆ ಮಾರ್ಕೆಟಲ್ಲಿ. ಸೊ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟು ಕಾಲು ಶಾರ್ಟ್ ಮಾಡ್ಕೊಂಡಿರ್ತಾರೆ, ಬಾಟಮಿಂದ ಪುಟ್ಟು ಶಾರ್ಟ್ ಮಾಡಿರ್ತಾರೆ. ಸೊ ಇವಾಗ ಮಾರ್ಕೆಟ್ನ ಮ್ಯಾಕ್ಸಿಮಮ್ ಇಲ್ಲೇ ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡ್ತವ್ರೆ. ಮಾರ್ಕೆಟ್ನ ಮ್ಯಾಕ್ಸಿಮಮ್ ಇಲ್ಲೇ ನಿಲ್ಲಿಸಿ ಕ್ಲೋಸ್ ಮಾಡಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಕಂಪೇರ್ ಟು ಹೈ ಆ್ಯಂಡ್ ಲೋ. ಸೊ ಅದೇ ಲಾಜಿಕ್ನ ನಾನು ಯೂಸ್ ಮಾಡಿದ್ದು. ಅದನ್ನು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಲಾಜಿಕ್ನ ಇಲ್ಲಿ ನಾನು ಥಿಂಕ್ ಮಾಡಿಲ್ಲ. ಸೊ ಸಿಂಪಲ್ ಲಾಜಿಕಲ್ಲೇ ನಾನು ಕೂಡ ಟ್ರೇಡ್ ಮಾಡಿದ್ದು. ಬಿಕಾಸ್ ಮಾರ್ಕೆಟಲ್ಲಿ ನಿಮ್ಗೆ ಆಲ್ವೇಸ್ ಹೇಳ್ತೀನಿ, ಬೈಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಎಲ್ಲಿದ್ದಾರೆ, ಎರಡು ಥಿಂಗ್ಸು ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಟ್ರೆ ಸೊ ಮಾರ್ಕೆಟಲ್ಲಿ ನಿಮ್ಮನ್ನು ಸ್ಟಾಪ್ ಮಾಡೋರು ಯಾರೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅವೆರಡು ಥಿಂಗ್ಸ್ ಕಾಂಬಿನೇಷನ್ಸ್ ನಿಮಗೆ ಅರ್ಥ ಆಗ್ಬಿಡ್ತು ಅಂದರೆ ಮಾರ್ಕೆಟಲ್ಲಿ ನಿಮ್ಮನ್ನು ಯಾರೂ ಸ್ಟಾಪ್ ಮಾಡಲಿಕ್ಕಾಗಲ್ಲ ಪ್ರಾಫಿಟ್ ಮಾಡೋದನ್ನು. ಸೊ ವೆರಿ ಈಸಿಯಾಗಿ ನೀವು ಪ್ರಾಫಿಟ್ ಮಾಡ್ಕೊಳ್ತಾ ಹೋಗ್ಬೋದು. ಆ ಥಿಂಗ್ಸ್ಗಳನ್ನ ನೀವು ಸ್ಲೋಲಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ನೀವು ಎಷ್ಟು ಸ್ಲೋಲಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ಅಷ್ಟು ಈಸಿಯಾಗಿ ನಿಮಗೆ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಥಿಂಗ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಷ್ಟೇ ಲಾಜಿಕ್ ಇಲ್ಲಿ. ದೇರ್ ಇಸ್ ನೋ ಎಕ್ಸ್ಟ್ರಾ ಥಿಂಗ್ಸ್ ಅಂತ ಏನೂ ಇಲ್ಲ. ಸೊ ಇವೆರಡು ಥಿಂಗ್ಸು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಬೈಯರ್ಸ್ ಎಲ್ಲಿದ್ದಾನೆ, ಸೆಲ್ಲರ್ ಎಲ್ಲಿದ್ದಾನೆ, ಸೊ ಬೈಯರ್ ಏನು ಮಾಡ್ತೀಯಾನೆ, ಸೆಲ್ಲರ್ ಏನು ಮಾಡ್ತೀಯಾನೆ, ಇಷ್ಟು ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ಹೈಯರ್ ಟೈಮ್ ಫ್ರೇಮ್ ನೋಡ್ತಾ ಹೋಗಿ. ಸೊ ಇವಾಗ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ಈಸ್ ಲೈಕ್ ಎ ಸ್ಟ್ರಾಂಗ್ ಟ್ರೆಂಡ್ ಪುಲ್ ಬ್ಯಾಕ್. ಸೊ ಐದರ್ ಇಟ್ ಶುಡ್ ಗೋ ಅಪ್ ಸೈಡ್
ಐದರ್ ಇಟ್ ಸ್ಮ್ಯಾಶ್ ಡೌನ್ ಸೈಡ್. ಇವೆರಡರಲ್ಲಿ ಒಂದು ಆಗಬೇಕು. ಅದು ನಾಳೆಗೆ ಡಿಸೈಡ್ ಆಗುತ್ತೆ. ಇವತ್ತೇ ಆದರೂ ಆಗ್ಬೋದು, ನಾಳೆಗಾದರೂ ಆಗ್ಬೋದು. ಎರಡು ಥಿಂಗ್ಸ್ ನಿಮಗೆ ಅರ್ಥ ಆದಷ್ಟು ವೆರಿ ಈಸಿಯಾಗಿ ನೀವು ಟ್ರೇಡ್ ಮಾಡೋದನ್ನ ಕಲಿತಾ ಹೋಗ್ತೀರಾ. ಬಿಕಾಸ್ ಟ್ರೇಡರ್ ಆಗಲಿಕ್ಕೆ ಮೆನಿ ಥಿಂಗ್ಸ್ಗಳನ್ನ ನೋಡಿ ನೋಡಿ ಕಲಿತಾ ಇರ್ತೀರಾ. ಅದು ಕಲಿತು ಒಂದು ಲೆವೆಲಿಗೆ ಬರುತ್ತೆ. ಆಮೇಲೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಾನು ಇಷ್ಟೂ ನಿಮಗೆ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಐ ನೆವರ್ ಸಿ ಆಪ್ಷನ್ ಚೈನ್ನ ನಾನು ನೋಡೋದಿಲ್ಲ. ಐ ನೆವರ್ ಸಿ ಪ್ರೀಮಿಯಮ್ ಚಾರ್ಟ್ಸ್. ಸೊ ಪ್ರೀಮಿಯಮ್ ಚಾರ್ಟಲ್ಲಿ ಡಿ ಕೆ ಆಗಿರುತ್ತೆ. ಪ್ರೀಮಿಯಮ್ ಚಾರ್ಟ್ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಏಕೆಂದರೆ ಸ್ಪಾಟ್ ಚಾರ್ಟ್ ಬ್ರೇಕೌಟ್ ಆಗ್ತಿರುತ್ತೆ, ಪ್ರೀಮಿಯಮ್ ಚಾರ್ಟ್ ಕೆಳಗಡೆ ತೋರಿಸ್ತಿರುತ್ತೆ, ಯಾಕೆಂದರೆ ಪ್ರೀಮಿಯಮ್ ಡಿ ಕೆ ಆಗಿರುತ್ತೆ. ಸೊ ಅದೇ ನಿಮಗೆ ಓಪನ್ ಇಂಟ್ರೆಸ್ಟ್ ಚಾರ್ಟು. ಓಪನ್ ಇಂಟ್ರೆಸ್ಟ್ ನೋಡಿ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಸಕ್ಸಸ್ ಎಷ್ಟಿದೆ ನೀವು ಥಿಂಕ್ ಮಾಡ್ಕೊಳ್ಳಿ. ಸಕ್ಸಸ್ಸು ಓಪನ್ ಇಂಟ್ರೆಸ್ಟ್ ಟ್ರೇಡ್ ಮಾಡೋದ್ರಿಂದ ನನಗೆ ಸಕ್ಸಸ್ ಎಷ್ಟು ಸಿಗುತ್ತೆ, ನಾನು ಓಪನ್ ಇಂಟ್ರೆಸ್ಟ್ ಟ್ರೇಡರ್ ಆದರೆ ನನಗೆ ಅದರಲ್ಲಿ ಪ್ರಾಫಿಟ್ ಮಾಡ್ಬೋದಾ, ಮಾಡೋಕ್ಕಾಗತ್ತಾ, ಆಗಲ್ವಾ, ಅಷ್ಟು ನಿಮಗೆ ಗೊತ್ತಿರಬೇಕು. ಸೊ ಓಪನ್ ಇಂಟ್ರೆಸ್ಟ್ನಲ್ಲಿ ನೀವು ಟ್ರೇಡ್ ಮಾಡ್ತೀರಾ, ಓಪನ್ ಇಂಟ್ರೆಸ್ಟ್ ಥಿಂಗ್ಸ್ನ ನೀವು ತೊಗೊಂಡು ಅಂತ. ಓಕೆನಾ. ಅದೇ ನಿಮಗೆ ಲೈಕ್ ಇವಾಗ ನಾನು ನಿಮಗೇನು ಗೈಡ್ ಮಾಡ್ತೀನಲ್ಲ, ಸಿಂಪಲ್ ಈ ಫಂಡಾ ಲಾಜಿಕ್ಸ್ನ ಯೂಸ್ ಮಾಡಿಕೊಂಡು ಯಾಕೆ ನನಗೆ ಇಲ್ಲಿಂದಲೇ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ಹೇಳಿದೆ. ಸಿಂಪಲ್ ಲಾಜಿಕ್. ಮಾರ್ಕೆಟ್ ಯಾವುದು 0.382 ಲೆವೆಲ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಬಿಗ್ ಪ್ಲೇಯರು ಬೈಯಿಂಗ್ ಝೋನ್ ಇದು. ಓಕೆನಾ. ಬಿಗ್ ಪ್ಲೇಯರ್ದ ಬೈಯಿಂಗ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗುತ್ತೆ. ಬಟ್ ನಾನು ಟ್ರೇಡ್ ಏನಕ್ಕೆ ಅಪ್ಸೈಡಿಗೆ ಮಾಡಿಲ್ಲ. ಲಾಜಿಕ್ಕು ಸ್ಟೂಡೆಂಟ್ಸಿಗೂ ತುಂಬ ಸಲ ಹೇಳಿದ್ದೀನಿ. ಮಾರ್ಕೆಟು ಟಾಪಿಂದ ಓಪನ್ ಆಗಿ ಕೆಳಗಡೆ ಬಂದಿಲ್ಲ. ಮಾರ್ಕೆಟ್ ಓಪನ್ ಆಗಿರೋದೇ ಇಲ್ಲಿ. ಸೊ ಮಾರ್ಕೆಟಲ್ಲಿ ವೆರಿ ಈಸಿ ಪುಲ್ ಬ್ಯಾಕ್ ಕೊಟ್ಟು ಇನ್ನೊಂದು ಡೌನ್ ಸೈಡ್ ಪುಷ್ ಆಗಲಿಕ್ಕೆ. ಸೊ ಅದೇ ನಾನು ವೆಯ್ಟ್ ಮಾಡ್ತಿದ್ದೆ. ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್, ಈ ಲೆವೆಲಿಗೆ ಬಂದರೆ ಈಸಿಯಾಗಿ ನಾನು ಟ್ರೇಡ್ ಎತ್ಕೊಳ್ಳೋಣ. ಬಿಕಾಸ್ ಮಾರ್ಕೆಟ್ ಇಲ್ಲೂ ಓಪನ್ ಆಗಿದೆ, ಇಷ್ಟು ದೂರ ಟ್ರಾವೆಲ್ ಮಾಡಿದೆ, ಫಸ್ಟ್ ಪುಲ್ ಬ್ಯಾಕ್ ಕೊಡುತ್ತೆ, ಆಮೇಲೆ ಬೇಕಾದ್ರೆ ಬ್ರೇಕ್ ಡೌನ್ ಆದರೆ ಆಗಲಿ ಅಂತ. ಬಟ್ ಅದಕ್ಕಿಂತ ಮುಂಚೆನೇ ತೊಗೊಳ್ತಿದೆ ಅಂದರೆ ಬೈಯರ್ಸ್ ಇನ್ನೂ ಸ್ಟ್ರಾಂಗ್ ಇದ್ದಾರೆ ಮಾರ್ಕೆಟಲ್ಲಿ ಅಂತ. ಸೊ ಅದಕ್ಕೆ ನೋಡಿ ಬೈಯರ್ಸು ನಾನು ಟ್ರೇಡ್ ಮಾಡಿದ ಲೆವೆಲಿಂದ ಅಗೇನ್ ಮಾರ್ಕೆಟ್ ಅಪ್ಸೈಡ್ ಹೋಗಿದೆ, ಇನ್ನೂ ಅಪ್ಸೈಡ್ ಹೋಗ್ಲಿಕ್ಕೆ ಟ್ರೈ ಮಾಡಿಸ್ತಿದ್ದಾರೆ. ಸೊ ಬೈಯರ್ಸ್ ಆರ್ ಟ್ರೈಯಿಂಗ್ ಟು ಮೇಕ್ ಅಪ್ಸೈಡ್ ಮೂವ್ನ ಮಾಡಲಿಕ್ಕೆ ಟ್ರೈ ಅಂತೂ ಮಾಡ್ತಿದ್ದಾರೆ ಬೈಯರ್ಸ್. ಕಂಪೇರ್ ಟು ಸೆಲ್ಲರ್ಸಿಗೆ ಕಂಪೇರ್ ಮಾಡಿದರೆ ಬೈಯರ್ಸ್ ಇನ್ನು ಅಪ್ಸೈಡಿಗೆ ಮೂವ್ ಮಾಡಲಿಕ್ಕೆ ಲೆಟ್ಸ್ ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಬೈಯರ್ಸ್ಗಳು. ಓಕೆನಾ. ಸೊ ದಿಸ್ ಈಸ್ ದ ಲಾಜಿಕ್ ನಾನು ಇವತ್ತು ಟ್ರೇಡ್ ಮಾಡಿದ್ದು. ಹೋಪ್ ನನಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ ಅಂದರೆ ಕಲಿಬೇಕು ಅನ್ನೋರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಅದರಲ್ಲಿ ಈ ನಿಫ್ಟಿ ಮತ್ತು ಗೋಲ್ಡ್ ಎರಡೂ ಗೈಡ್ ಮಾಡ್ತೀನಿ. ಆಲ್ಮೋಸ್ಟ್ ನಿಫ್ಟಿ ಏನು ಇರುತ್ತೆ, ಗೋಲ್ಡು ಅದೇ ಥರನೇ ಮೂಮೆಂಟ್ಸ್ ಇರುತ್ತೆ. ಸೊ ಎರಡೂ ನಾನು ನಿಮಗೆ ಅದರಲ್ಲಿ ಗೈಡ್ ಮಾಡಿಕೊಡೋದ್ರಿಂದ ನಿಮ್ಗೆ ಕಂಫರ್ಟಬಲು. ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ಜಾಯ್ನ್ ಆಗಿ ಕಲೀರಿ. ಅದರ್ವೈಸ್ ನಾನು ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ಜಾಯ್ನ್ ಆಗಿಬಿಡಿ, ಅದು ಯಾವುದೂ ನಾನು ಹೇಳೋದಿಲ್ಲ. ಇಟ್ಸ್ ಅಪ್ ಟು ಯು ಗೈಸ್. ಇಫ್ ಯು ಕಂಫರ್ಟಬಲ್ ಯು ಕ್ಯಾನ್ ಜಾಯ್ನ್ ಆ್ಯಂಡ್ ಲರ್ನ್. ಸೊ ನನಗೆ ಅನ್ಕಂಫರ್ಟಬಲ್, ನೋ ಪ್ರಾಬ್ಲಮ್, ನೀವು ಬೇರೆ ಎಲ್ಲಾದರೂ ಕಲೀರಿ. ಬಿಕಾಸ್ ದಟ್ಸ್ ಇಂಪಾರ್ಟೆಂಟ್. ಮಾರ್ಕೆಟಲ್ಲಿ ನೀವು ಕಲಿಯೋಕ್ಕೆ ಬರೋರಿಗೂ ಅವ್ರನ್ನ ಟ್ರಸ್ಟ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಟ್ರಸ್ಟ್ ಮಾಡ್ತಿಲ್ಲ ಅಂದಾಗ, ನಿಮಗೆ ಅದು ಅರ್ಥ ಆಗಲ್ಲ ಅಂದಾಗ ನೀವು ಬೇರೆ ಕಡೆನೂ ಕಲೀರಿ. ಬಿಕಾಸ್ ನಾನಿಲ್ಲಿ ನಿಮ್ಗೆ ಯಾರಿಗೂ ಫಾಲೋ ಅಪ್ ಮಾಡಲ್ಲ. ತುಂಬ ಜನ ಅದನ್ನೇ ಕೇಳೋದು, ಸರ್ ನಿಮ್ಮದು ಲೈಕು ಪ್ರೀವಿಯಸ್ ಡಾಟಾಗಳು ತೋರಿಸಿ, ಇಲ್ಲ ಪ್ರೀವಿಯಸ್ ಇದು ಮಾಡಿ, ಅದು ಯಾವುದು ನಾನು ಮಾಡೋದಿಲ್ಲ. ಬಿಕಾಸ್ ನನಗೆ ನನ್ನ ಹತ್ರ ಯಾವುದೇ ಥರದ್ದು ಬೇಸ್ಕ್ ಇಟ್ಕೊಂಡು ಗೊತ್ತಿಲ್ಲ ನಿಮಗೆ. ಸರ್ ನಮ್ಮ ಕ್ಲಾಸ್ ಜಾಯ್ನ್ ಆದರೆ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಗಲೇ ನಕ್ಷತ್ರ ಹೇಳೋಕ್ಕೆ. ನಾನೇ ಟ್ರೇಡರು, ನಾನೇ ಟ್ರೈನರು, ನಾನೇ ಕೋಆರ್ಡಿನೇಟ್ರು, ಎಲ್ಲ ನಾನೇ, ಎವ್ರಿಥಿಂಗ್ ನಾನೇ. ಓಕೆನಾ. ಸೊ ಹಾಗಾಗಿ ನಿಮ್ಗೆ ಆ ಥರದ್ದು ಯಾವುದೇ ಭಯ ಬೇಡ. ಸೊ ಪೇಟ್ ಆ್ಯಂಡ್ ಲರ್ನ್ ಇಟ್ ಅಷ್ಟೇ, ಕಲೀರಿ. ಓಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯೋ ಅಂಥವ್ರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.